ನಾನು ಗಲಾಟೆ ಮಾಡಿದ್ಮೇಲಿಂದ ಚಾರ್ಜ್ ಫ್ರೇಮ್ ಮಾಡಿದ್ರಿ 3 ವರ್ಷದ ಹಳೆ ಕೇಸ್ನಲ್ಲಿ. ನೀವು ಕೋಆಪರೇಟ್ ಮಾಡಲ್ಲ, ಕೇಳಿದ್ರೆ ನಾನೆಲ್ಲ ಬಂದೋಬಸ್ತಲ್ಲಿದ್ದೆ, ನಾನು ಆರೋಪಿನ ಕರ್ಕೊಂಬರಕ್ ಆಗಲ್ಲ ಅಂತ ಹೇಳ್ತಾನಂತ ಅವನು. ಅಲ್ಲಿಂದ ಜೈಲಿಂದ ಇಲ್ಲಿ ಕರ್ಕೊಂಬರಕ್ ಆಗಲ್ಲ ಅಂತ ಅಂತವ್ನ ಯಾಕೆ ಇಟ್ಕೋತೀರಾ ನೀವು? ಕೊಟ್ಬಿಟ್ಟು ಬಿಸಾಕ್ ಬೇಡ ಬಿಡಿ ಬೇಲು. 2 days time. ಅದನ್ನೆಲ್ಲ ಬರೀತೀನಿ ನಾನು, ಹಂಗೆ ಕೊಡೋದಿಲ್ಲ ಬೇಲು. ಸ್ಟೇಟ್ ಮೆಷಿನರಿ ಹಸ್ ಫೇಲ್ಡ್ in producing the accused. Valuable right of the accused is being lost only in giving the bandobast to the politicians ಅಂತ ಬರ್ದಾಕ್ತೀನಿ. 2 days time. 3 years ಹೆಚ್ಚು ಕಮ್ಮಿ. ಅಲ್ರಿ DAR ನವ್ರು ಇರೋದೇ ಈ ಕೆಲಸಕ್ಕೆ, ನೀವು ಅವ್ರನ್ನ ಇದಕ್ಕೆ ಯಾಕೆ ಕರ್ಕೋತೀರಾ? ನಿಮ್ ಸಿವಿಲ್ ಪೊಲೀಸ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಲ್ಲಿರೋದೇ 4 ಜನ ಪ್ರೊಸೆಷನ್ ಅಲ್ಲಿ, 4 ಜನ ಪ್ರೊಸೆಷನ್ಸ್ಗೆ 2 ವ್ಯಾನು ಹಿಂದ್ಗಡೆಯಿಂದ ಹೋಗಕ್ಕೆ, 4 ಜನ ಇರೋದು. ಅವ್ರಿಗೆ ಧಿಕ್ಕಾರ ಇವ್ರಿಗೆ ಧಿಕ್ಕಾರ ಅಂತ 4 ಜನನ ಕಾಯಕ್ಕೆ 2 ವ್ಯಾನು. ಅಲ್ಲಿ ಆರೋಪಿನ ಕರ್ಕೊಂಬ ಅಂತಂದ್ರೆ ನಿಮ್ ಬಂದೋಬಸ್ತ್ ಹೋಗಿದ್ದಾರೆ ಅಂತ ಹೇಳ್ತೀರಿ. ಯಾವತ್ತಿಗಿದೆ ರಾಜಶೇಖರ? 27 ನೋಡಿ, 27th ಟ್ರಯಲ್ ಕಮೆನ್ಸ್ ಆಗಿಲ್ಲ ಅಂತಂದ್ರೆ ಬರೀರಿ, ಹೇಳ್ತೀನಿ. ನಾನು ಡೈರೆಕ್ಷನ್ ಕೊಡ್ತೀನಿ, ಸುಮ್ಮನೆ ಇರಿ. ನೀವ್ ಯಾಕೆ? A10 ಸಬ್ಸಿಕ್ವೆಂಟ್ಲಿ ಬೇಲ್ ಆಗಿದೆ. ಒಳ್ಳೆ ತಮಾಷೆ ಆಯ್ತಲ್ಲ. ಅವನ ಮೇಲೆ ಏನಿತ್ತು ಕನೆಕ್ಷನ್? ಅವನು ಇದು ಒನ್ ಆಫ್ ದಿ ಅಸಾಲ್ಟ್ ಮಾಡಿರೋರು ಅವರು. ಯಾತ್ರಲ್ಲಿ ಓಡೋದ್ನಂತ ಚಾಪರ್. ನೀವು? ನಾವು ಸುಮ್ಮನೆ ನಿಂತಿರೋದು ಅಷ್ಟೇ ಸರ್. ಅಂದ್ರೆ ಚಾಪ ಹೊಡಿತಾನ ನೋಡೋಣ ಅಂತ ಅಷ್ಟೇ. ಬಾರಲ್ಲಿ ಕಸ್ಟಮರ್ ತರ ಅಲ್ಲಪ್ಪ. ದಿನ ಬೆಳಗಾದ್ರೆ ಟಿವಿ ಅವರೇ ಹೇಳ್ತಾ ಇದಾರೆ ಯಾರ್ಯಾರು ಏನೇನ್ ಮಾಡಿದ್ರು ಅಂತ. ದೇ ಆರ್ ಬೆಟರ್ ಇನ್ಫಾರ್ಮ್ಡ್ ದ್ಯಾನ್ ಆಲ್ ಆಫ್ ಯು. ಅಲ್ಲಿ ಕಸ್ಟಮರ್ ತರ ನಾನು ನಿಂತಿದ್ದೀನಿ ಅಷ್ಟೇ ಸರ್, ನಂದೇನು ರೋಲ್ ಇಲ್ಲ. ಒಳ್ಳೆ ಚೆನ್ನಾಗಾಯ್ತಲ್ಲ. ಇವನು CCTV ಫೋಟೋಸ್ ಎಲ್ಲ. ಅದನ್ನ ಕಾಪಿ ಕೊಡಿ, ಕಾಪಿ ಕೊಡಿ. Lord Counsel for the petitioner files a memo with copy of the order passed by the coordinate bench in respect of accused number 10 taken on record. Copy is also furnished to the counsel for learned HCGP. First, in the meantime, it is reported that charge has been framed. First, next para. Taking note of the fact that the matter is not expedited, trial has not expedited in respect of a crime that is said to have occurred on 28/8/2021, where the charge is under section 302 IPC, at least till the material witnesses are examined, the successive bail request of the petitioner cannot be considered even on the ground of parity. First, accordingly, the trial judge is directed to expedite the trial. First, Shri R.V. Rajshekar at this stage submits that trial court has called for the property. First, it is the duty of the prosecution to produce the material objects which are subject matter of the sessions trial forthwith and see to it that the and ensure that the trial commences on 27th of June 2024. First, release this matter on 4/7. ಏನಾಗಿದೆ ನೋಡ್ಕೊಂಡು ಬರಕ್ಕೆ ಹೇಳಿ. ಅದು ಯಾರು? ಐಒ ಯಾರು? Further, order of this court be communicated to the IO. ಯಾವುದು ಯಾವ ಪೊಲೀಸ್ ಸ್ಟೇಷನ್? ಕೋಡಿಹಳ್ಳಿ ಪೊಲೀಸ್ ಸ್ಟೇಷನ್, ಕನಕಪುರ ಸರ್ಕಲ್, ರಾಮನಗರ ಡಿಸ್ಟ್ರಿಕ್ಟ್. ಕಾಲ್ ಫಾರ್ ಪ್ರಾಪರ್ಟಿ ಅಂತ 27 ಅವ್ರು ಚೇಂಜ್ ಆಗಿದ್ದಾರೆ. ಈಗ ಬೇರೆ ಸೆಷನ್ ಜಡ್ಜ್ ಬಂದಿದ್ದಾರೆ, ನೀವು ನಡೆಸಿ ಮಾಡ್ತಾರೆ. ನನ್ಗೆಲ್ಲ ಗೊತ್ತಾಗ್ತಿರುತ್ತೆ, ನೀವೇನು ಯೋಚನೆ ಮಾಡಬೇಡಿ. ಗೊತ್ತಾಯ್ತಲ್ಲ, PDJನು ಚೇಂಜ್ ಆದ್ರು, ADJನು ಚೇಂಜ್ ಆದ್ರು ಮಾಡ್ತಾರೆ. ಕಾಪಿ ಕೊಡಿ, ನನ್ಗೆ ತಗೊಂಡಿದ್ದೀನಿ, ಬರ್ತೀನಿ. ಮೆಮೊ ಕೊಡ್ತೀನಿ. ನವೀದ್ ಅಹಮದ್. ಅದೇ ಆಗ್ತಾ ಇದೆ ಈ ಕೇಸಲ್ಲಿ. ನಾನು ಕುತ್ಕೆ ಮೇಲೆ ಕೂತ್ಕೊಂಡು ತೀರ್ಮಾನ ಮಾಡ್ತೀನಿ ಅಂದ್ರಿ, ಇವಾಗ ಯಾರು ಬರ್ತಾ ಇಲ್ಲ. ಎಲ್ಲ ಬಂದ್ರು, ಧಾರವಾಡಕ್ಕೂ ಬಂದ್ರು, ಕಲಬುರ್ಗಿಗೂ ಬಂದ್ರು, ಬೆಂಗಳೂರಿಗೆ ಬರ್ಲಿಲ್ಲ. ಮೊದ್ಲು ಬೆಂಗಳೂರಿಗೆ ಬಂದಿದ್ರು, ನಾನು ಎಲ್ಲೆಲ್ಲ ಹೋದ್ರೆ ಅಲ್ಲೆಲ್ಲ ಫಾಲೋ ಮಾಡಿದ್ದಾರೆ. ಮುಂದೇಳಿ ಹೋದ್ಸತಿ ಏನ್ ಹೇಳಿದ್ರು ಆರ್ಗ್ಯೂಯಿಂಗ್ ಕೌನ್ಸಿಲ್ ಅಂತಂದ್ರೆ, ಇಲ್ಲ ಅವ್ರು ನಮ್ಮನ್ನು ಚೇಂಜ್ ಮಾಡಿದ್ದಾರೆ, ಬೇರೆ ಲಾಯರ್ನ ಇಟ್ಕೋತಾರೆ ಅಂತ. ಈಗ ಇಲ್ಲಿಂದ ತಿರ್ಗಾ ಇಲ್ಲಿಂದ ಬರುತ್ತೆ. ವಿಕ್ಟಿಮ್ ಇದ್ದಾರೆ, ಕ್ರಾಸ್ ಎಕ್ಸಾಮಿನೇಷನ್ ಆಗಿಲ್ಲ. ಮತ್ತು ಏನ್ ಮಾಡೋದು? ಡಿಸ್ಮಿಸ್ ಮಾಡಿರ್ತೀನಿ, ನಿಧಾನಕ್ಕೆ ಆಮೇಲೆ ಬೇಕಾದ್ರೆ ಇನ್ನೊಂದು ಹಾಕೊಳ್ಳಿ. No sir, please understand this. This matter is pending since 2023. You wanted to sit on my neck and get an order. Now you argue, no? You said that she will not support. She has been examined. She has supported the case of the prosecution through and through. At that juncture, you have changed the lawyer for cross-examination. Victim is present. Finally, last chance. ಇಂಥವೆಲ್ಲ ನಿಂತೋಗ್ಬಿಡ್ಬೇಕು ಇವ್ರೆ. What is your name? Hassan M.
Shri Hassan M, Lord Council for the, Lord Council on behalf of the Naveed Ahmad seeks time, stating that arguing council has to come from Aurangabad. Why should he come? He can join VC and then argue. Why should he come? Why should he waste time? Released on 4/7 finally. Okay. ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಆಯ್ತಾ ಇಲ್ಲ ವಿಕ್ಟಿಮ್ ಕಂಪ್ಲೀಟ್ ಆಗಿದೆ. ಆಯ್ತಾ ಪಿ ಪಿ ಅವರೇ? ಆಗಿದೆ ಮೈ ಲಾರ್ಡ್. ನೆಕ್ಸ್ಟ್ ಡೇಟ್ ಸಮನ್ಸ್ CW2 and 3 ಗೆ ಆಯ್ತು, ಅವ್ರು ಸಪೋರ್ಟ್ ಮಾಡಿದಾರಲ್ಲ. ಫೈನಲಿ ಕ್ಲೋಸ್. ಮ್ಯಾಟರ್ ಆಫ್ ದಿಸ್ ನೇಚರ್, ಎವಿಡೆನ್ಸ್ ಆಫ್ ದಿ ಪ್ರಾಸಿಕ್ಯೂಟ್ರಿಕ್ಸ್ ಇಂಪಾರ್ಟೆನ್ಸ್. ಎಸ್ ಮೈ ಲಾರ್ಡ್. ಏನಾದ್ರು ಶೇಕಿ ಇದ್ರೆ ಕರಾಬ್ರೇಷನ್, ಇಲ್ದರೆ ಏನಿಲ್ಲ ನೋಡೋಣ. Number 7, Harish Kumar. Free for big time ಇಲ್ಲ. ಇವ್ರೆ 23ನೇ ಇಸ್ವಿಯಿಂದ ಪೆಂಡಿಂಗ್ ಇದೆ. ಬೇಲ್ ಆಗ್ಬೇಕು ಅಂದ್ರೆ 1 ಲಕ್ಷ ಡೆಪಾಸಿಟ್ ಮಾಡ್ಬೇಕಂತೆ. ಆ? ಬೇಲ್ ಆಗ್ಬೇಕು ಅಂದ್ರೆ 1 ಲಕ್ಷ ಡೆಪಾಸಿಟ್ ಮಾಡ್ಬೇಕಂತ. ಮಾಡ್ಬೇಕು, ಒಳ್ಳೆ ಚೆನ್ನಾಗಾಯ್ತಲ್ಲ, ಜಂಪ್ ಮಾಡಿದ್ರಿ. ಇಟ್ಸ್ ಎ ನೋ ಮಿಸ್ಟರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇಂಟಿಮೇಷನ್ ಕೊಟ್ಟಿದ್ದೀವಿ. ನೋ ಮಿಸ್ಟರ್, ಯು ಹ್ಯಾವ್ ಜಂಪ್ಡ್ ದಿ ಬೇಲ್. ಗೊತ್ತಾಯ್ತಲ್ಲ? ಅವ್ರು ಹೇಳಿರ್ತಾರೆ ಅವ್ರ ಅಬ್ಜೆಕ್ಷನ್ ಅಲ್ಲಿ, ಸ್ವಾಮಿ ಒಂದ್ ವೇಳೆ ಅವನಿಗೆ ಬೇಲ್ ಕೊಟ್ರೆ ಪುನಃ ವಿಚಾರಣೆಗೆ ಹಾಜರಾಗುವುದಿಲ್ಲ, ಆದ್ದರಿಂದ ಬೇಲ್ ಕೊಡ್ಬೇಡಿ ಅಂತ. ನಾವೇನ್ ಹೇಳಿರ್ತೀವಿ, ಇಲ್ಲ ಇವನ ಸದ್ಗುಣ ಸಂಪನ್ನ, ಹಂಗೆಲ್ಲ ಮಾಡೋದಿಲ್ಲ ಅಂತ ಹೇಳಿ ಕೊಟ್ಟಿದ್ದೀವಿ ಸರ್ಟಿಫಿಕೇಟ್. ಯು ಪ್ರೂವ್ಡ್ ದಟ್ ಪ್ರಾಸಿಕ್ಯೂಷನ್ ಇಸ್ ರೈಟ್. 1 ಲಕ್ಷ ಡೆಪಾಸಿಟ್ ಮಾಡಕ ಮನೆಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಒಳ್ಳೆ ಚೆನ್ನಾಗಾಯ್ತಲ್ಲ, ಅದನ್ನ ರಿಜೆಕ್ಟ್ ಮಾಡ್ರಣ್ಣ, ದುಡ್ಡು ಅಡ್ಜಸ್ಟ್ ಆದಾಗ ಹಾಕಿ. 1 ವೀಕ್. ನೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀವು ಬಾಂಡ್ ಅಮೌಂಟ್ ತಯಾರು ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಅಪ್ಲಿಕೇಶನ್ ಹಾಕಿ. ನಾನು ವೈ ಶುಡ್ ಐ ಕೀಪ್ ದಿ ಬೇಲ್ ಪೆಟಿಷನ್ ಪೆಂಡಿಂಗ್? ಬರ್ಕೊಳ್ಳಿ. 1 ವೀಕ್. ನೋ ಸಾರಿ, ರಿಜೆಕ್ಟ್ ಮಾಡುತ್ತೀನಿ, ಇನ್ನೊಂದು ಹಾಕೊಳ್ಳಿ. 1 ವೀಕ್ ಮನೆಗೆ ಇಂಟಿಮೇಷನ್ ಕೊಟ್ಟಿದ್ದಾರೆ ಅವ್ರಿಗೆ, ನಮ್ಗೆ ಏನು ಹೇಳಿಲ್ಲ ಅವರು. ಅವ್ರು ಹೇಳೋದು ಇಲ್ಲ, ಅವ್ರಿಗೆ ಹೇಳ್ತಾರೆ ಸದ್ಯ ಅವನ ಅಲ್ಲಿರೋ ಅಷ್ಟೊತ್ತು ನಮಗ್ ಸೇಫು, ಇಲ್ಲ ಇವನು ಶೆಡ್ಗೋಗ್ಬಿಟ್ಟಿರ್ತಿದ್ದ ಅಂತ. 1 ವೀಕ್. ನೋ ಸರ್, ಸಾರಿ, ಯು ಆರ್ಗ್ಯೂ ದಿ ಮ್ಯಾಟರ್. ನೋ ಯು ಹ್ಯಾವ್ ಜಂಪ್ಡ್ ದಿ ಬೇಲ್, ದಟ್ಸ್ ಆಲ್, ದೇರ್ ಇಸ್ ನೋ ಅದರ್ ಗೋ. ಅಗ್ರೀಡ್. 1 ವೀಕ್. ಅಗ್ರೀಡೆ, ನಾನು ಅಗ್ರೀಡೆ. ನೀವ್ ಹೇಳಿದ್ದನ್ನೇ ನಾನು ಹೇಳ್ತಿರೋದು ಅಷ್ಟೇನೆ, ಬೇರೆ ಏನು ಹೇಳ್ತಿಲ್ಲ. ಇವಾಗ ವಜಾ ಮಾಡಿರ್ತೀನಿ, ನಂದು ಹಾಕೊಳ್ಳಿ. 1 ವೀಕ್. ಬರ್ಕೊಳ್ಳಿ. ವಾಟ್ಸ್ ಯುವರ್ ಗುಡ್ ನೇಮ್? ಚಂದ್ರಶೇಖರ್. Shri Chandrasekhar for Harish Kumar present. Successive bail request of the accused who has admittedly jumped the bail. Full stop. Request of the petitioner to deposit the bond amount was granted by this court. Full stop. Bail petition came to be filed on 11th of August 2023. Till today, the petitioner is unable to muster, MUSTR, muster the bond amount so as to obtain a fresh bail and to execute the fresh bail bond. First, counsel submits that the payment of bond amount has been intimated to the family members of the accused, but they are unable to arrange for the bond amount of the previous bail bond. First, accordingly, the bail petition is dismissed for the time being. First, petitioner is at liberty to muster the bond amount of the previous bail bond and is entitled to move for fresh bail. Till number 8, ಹಾಕಿ, ನೀವು ಅನುಕೂಲ ಆದಾಗ ಹಾಕೊಂಬನ್ನಿ ನೋಡೋಣ. Shobha. ನಾನು ಅದು ಹೇಳ್ದೆ, ಸ್ವಲ್ಪ ಕಟ್ಟಿ ಆಮೇಲೆ ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಅಂತ. For ಅದು petitioners. ಕಟ್ಟಲ್ಲ ಅಂದ್ರೆ ನಾನೇನ್ ಹೇಳ್ದೆ ಹೇಳಿ ನಿಮ್ಗೆ? 20,000 ರೂಪಾಯಿ ಕಟ್ಟಿ, ಮಿಕ್ಕಿದ್ದಕ್ಕೆ 80,000 ರೂಪಾಯಿಗೆ 10 ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ, 10,000 ತರ ಅಂತ. ಅದು ಕಟ್ಲಿಲ್ಲ ನೀವು. ಇದು ಅಷ್ಟೇ, ಇಲ್ಲ ಆಯ್ತು, ಧಾರವಾಡ ಆಯ್ತು, ಕಲಬುರಗಿ ಆಯ್ತು, ವಾಪಸ್ ಬೆಂಗಳೂರು ಬಂತು. ಇನ್ನೊಂದು ತಿಂಗಳಾದ್ರೆ 2 ತಿಂಗಳಾದ್ರೆ ಆಗಸ್ಟ್ ಬಂದೇ ಬಿಡುತ್ತೆ 24. ಏನಮ್ಮ ಸಾಲ ಮಂಟಪಿ ಫಾರ್ ಪಿಟಿಷನರ್ ಸ್ವಾಮಿ. ಎಲ್ಲಿಗೆ ಬಂತು ಟ್ರಯಲು? ಟ್ರಯಲ್ ಸ್ವಾಮಿ 18ಕ್ಕೆ CW 1 to 6 ಬಂದಿದ್ರು, ಆದ್ರೆ ಅವರು ಒಳಗಡೆ ಬರ್ದೇನೆ ಹಂಗೆ ಹೊರಟೋದ್ರು ಸ್ವಾಮಿ. ಯಾಕ್ರಿ ನೀವು ಭಯ ಪಡಿಸಿದ್ರೇನು? ಇಲ್ಲ ಸ್ವಾಮಿ, ಒಳಗ್ ಬಂದ್ರೆ ನೋಡ್ಕೋತೀನಿ ಅಂತ? ಇಲ್ಲ ಇಲ್ಲ. ಅಲ್ಲ, ಅದಕ್ಕೆ ಒಳಗ್ ಬಂದು ಅವರು ಹೋಗಿರಲ್ಲ. PP ಅವರು ಪಾಸ್ ಓವರ್ ಮಾಡಿದ್ದಾರೆ ಸ್ವಾಮಿ, ಹೊರಗಡೆ ಕುಂದ್ರಿಸಿದ್ದಾರೆ. ಕಾಲ್ ಔಟ್ ಮಾಡೋಷ್ಟಿಗೆ ಒಬ್ರು ಇಲ್ಲ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಏನೋ ವ್ಯವಸ್ಥೆ ಆಗಿದೆ ಹಂಗಾರ ಅರ್ಥ. ಅದು ಗೊತ್ತಿಲ್ಲ ಸರ್. 302 ಮ್ಯಾಟರ್ ಅಲ್ವೇ ಇದು? Yes, my lord. ಮತ್ತೆ ವಾಟ್ ಈಸ್ ದಿಸ್ ಮಿಸ್ಟರ್? ವೈ ಇಟ್ ಹಸ್ ನಾಟ್ ಬಿನ್ ಡನ್? ಇದು ಇಲ್ಲೇ ಮೇವಾಲೆ, ಬಹಳ ದೂರದ್ದೇನಲ್ಲ. Taking section. ಹಿಂಗೊಂದು ನೋಡಿದ್ರೆ ಹಂಗೆ ಕಾಣುತ್ತೆ ಮೇವಾಲು. ಈಗ UBCT ಅಡ್ಡ ಇಲ್ಲದ್ರೆ ಮುಂಚೆ ಹಂಗೆ ಕಾಣೋದು, ಹೈಕೋರ್ಟ್ ಮೇಲೆ ನಿಂತ್ಕೊಂಡ್ರೆ ಮೇವಾಲು.
in section. What is happening? I don't know. 302 trial ನಲ್ಲಿ ಈ ತರ laxity I don't understand. What is happening? ನಿಮ್ಗಲ್ಲಿ ಯಾರು ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಏನ್ ಮಾಡ್ತಾ ಇದ್ದಾರೆ? ಅಲ್ಲ ನಾನು ಟ್ರಯಲ್ ಕೊಡ್ ಕೇಳ್ತೀನಿ ಸೆಕ್ಷನ್ ತರ್ತೀನಿ. ಅಲ್ಲ ಇವ್ರೆ ನೋಡಿ ಅವ್ರು ಬಂದಿದಾರಂತೆ ವಿಚಾರಣೆಗೆ ಅಂತಾರಂತೆ ಹೊರಗಡೆ ಕೂತ್ಕೊ ಅಂತ ಹೇಳ್ತಾರಂತೆ ಆಮೇಲೆ ತಿರ್ಗಾ ಕೇಸ್ ಕರೆದ್ರೆ ಇಲ್ವೇ ಇಲ್ಲ. ಅವ್ರೇನೋ ಸ್ವಲ್ಪ ಡ್ರಾಮಾ ಪ್ರಾಕ್ಟೀಸ್ ಮಾಡಿಸೋದಿತ್ತು. PP ಅವರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತ ನೋಡೋಣ ಅಂತ ಎಲ್ಲ CW 1 to 6 ಬಂದ್ರು ಕೂತ್ರು. ಸೆಕೆಂಡ್ ಟೈಮ್ ಕಾಲ್ ಆಗೋ ಅಷ್ಟೊತ್ತಿಗೆ ಇಲ್ವೇ ಇಲ್ಲ ಹೊಟ್ಟೋಗಿದ್ದಾರೆ ಅಂತ ಏನ್ ಮಾಡಿದ್ದಾರೆ? NBW ಮಾಡಿದ್ರು ಇಲ್ಲೋ? ಇಲ್ಲ ಸ್ವಾಮಿ. ಮತ್ತೇನ್ ಮಾಡಿದ್ರು? ಸಮನ್ಸ್ ಮಾಡಿದ್ದಾರೆ. ರೀಸಮನ್ಸ್ ಯಾಕೆ ಬಂದಿದ್ದವ್ರು ಮತ್ತೆ ವಾಪಸ್ ಇಲ್ಲ ಅಂದ್ರೆ? 29 ಮತ್ತು ಜುಲೈಗೆ ಡೇಟ್ ಕೊಟ್ಟಿದ್ದಾರೆ ಸ್ವಾಮಿ. ಮತ್ತೆ ಆ ಆ 29 ಜುಲೈಗೆ ಮತ್ತೆ ಡೇಟ್ ಕೊಟ್ಟಿದ್ದಾರೆ. ನೋಡ್ರಿ ವಾಟ್ ಈಸ್ ಹ್ಯಾಪನಿಂಗ್. ಟೇಕಿಂಗ್ ಸೆಕ್ಷನ್ ಕೇಳಿ ನೋಡ್ತೀನಿ. ಸರ್ ಅಕ್ಯೂಸ್ ಜೈಲಲ್ಲಿದ್ರೆ 29 ಜುಲೈಗೆ ಯಾಕೆ ಮಾಡ್ತಾರೆ? ಇದ್ರಲ್ಲಿ ಇದೇ ಕೇಸಲ್ಲೇನೆ ಹಿಂದೆ ಹೇಳಿದ್ದು ಆ ಜಡ್ಜ್ಗೆ ಪ್ರೀಪೋನ್ ಮಾಡ್ಕೊಂಡು ಚಾರ್ಜ್ ಫ್ರೇಮ್ ಮಾಡಿದ ಕೇಸ್ ಇದು. ಕೋಆಪರೇಷನ್ ಇಲ್ಲ ನೀವು. ಎಲ್ಲ ಕೇಳ್ತೀನಿ. ಅಕ್ಯೂಸ್ ಕಸ್ಟಡಿಯಲ್ಲಿ ಇದ್ರೆ ಅಷ್ಟೊಂದ್ ದಿನ ಯಾಕೆ ಕೊಡ್ತಾರೆ? ಕೈಂಡ್ಲಿ ಪಾಸ್ ಓವರ್ ಮೇಲೆ ಈಗ ಕೇಳಿ. No, who is the judge who is adjourning months together for summons? That too when accused is in custody. Call for explanation ಅಂತ ಇನ್ನೊಂದ್ಸತಿ ಮಾಡ್ತೀನಿ ನೋಡಿ, ಅವಾಗ ಸರಿ ಹೋಗ್ತಾರೆ. ಈಗ ಅದೇ ಜಡ್ಜ್ ಇದ್ದಾರೋ ಬೇರೆಯವ್ರು ಇದ್ದಾರಮ್ಮ? ಬೇರೆಯವರು ಇದ್ದಾರೆ. ಅದಕ್ಕೆ ನೋಡಿದ್ರ ಟ್ರಾನ್ಸ್ಫರ್ ಆಯ್ತಲ್ಲ, ಈಗ ಬೇರೆಯವ್ರು ಬಂದಾರೆ. ಏನ್ ಈಗಿರೋರ್ ಹೆಸರೇನಮ್ಮ ಗೊತ್ತಾ? ಲೇಡೀಸ್ ಇದ್ದಾರೆ ಸ್ವಾಮಿ. ಹೆಸರು ಆಯ್ತು ಲೇಡಿನೋ ಯಾರಮ್ಮ ಹೆಸರೇನು ಗೊತ್ತಾ ಅಂದ್ರೆ ಅದನ್ನ ಹೇಳೋದ್ ಬಿಟ್ಬಿಟ್ಟು ಲೇಡೀಸ್ ಇದಾರೆ ಅಂದ್ರೆ ನಾವು ಲೇಡೀಸೇ ಅಮ್ಮ. ಅವರೆಲ್ಲ ಪ್ರಮೋಟಿ ಜಡ್ಜಸ್, ಅವ್ರಿಗಿನ್ನೂ ಇವೆಲ್ಲ ಗೊತ್ತಿಲ್ಲ. ಗೊತ್ತಾಯ್ತಲ್ಲ, ನೀವು ಹೇಳ್ಬೇಕು ಅಲ್ಲಿದ್ದು ಅಮ್ಮ ಅಷ್ಟು ದೂರ ಕೊಡಬಾರ್ದು, ತಪ್ಪಾಗುತ್ತೆ. ಇದು ಡೈರೆಕ್ಷನ್ ಕೇಸು, ಹಿಂದೆ ಹಿಂಗೆಲ್ಲ ಆಗಿತ್ತು, ಹೈಕೋರ್ಟ್ನವ್ರು ಮಾನಿಟರ್ ಮಾಡ್ತಾ ಇದ್ದಾರೆ. 5 days ಫಿಕ್ಸ್ ಅಂತ ಮಾಡಿದ್ರು ಸ್ವಾಮಿ. ಹೌದಮ್ಮ, ಹಂಗೆ ಮಾಡ್ಬೇಕು, ಕರೆಕ್ಟ್ ಆಗಿದೆ ಅದು. ಅದನ್ನ ಕ್ಯಾನ್ಸಲ್ ಮಾಡಿ 29 ಅದಕ್ಕೆ ಹೇಳ್ತಾ ಇದೀನಲ್ಲ ನೋಡಿ, ಹೂ ಇಸ್ ದಿ ಜಡ್ಜ್ ಐಸೆ. ಟೇಕಿಂಗ್ ಸೆಕ್ಷನ್. ನೋ, ದೀಸ್ ಆರ್ ಆಲ್ ವೆರಿ ಬ್ಯಾಡ್. ಟೇಕಿಂಗ್ ಪ್ರಮೋಟಿ ಡಿಸ್ಟ್ರಿಕ್ಟ್ ಜಡ್ಜು ಮೊನ್ನೆ ಪ್ರಮೋಷನಲ್ ಪೋಸ್ಟ್ ಆದವರು. ಟೇಕಿಂಗ್ ಸೆಕ್ಷನ್ ಮೇಲೆ PP ಅವರು ಸಬ್ಮಿಷನ್